ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜೂನ್ 22 ಭಾನುವಾರದಿಂದ ಜೂನ್ 28 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು. ಜೂನ್ 22 ಭಾನುವಾರ ಜ್ಯೇಷ್ಠ ಬಹುಳ ದ್ವಾದಶಿ ತಿಥಿ ಇರುವಂಥದ್ದು, ಭರಣಿ ನಕ್ಷತ್ರ ಇರುವಂಥ ದಿನ, ಸುಕರ್ಮ ಯೋಗ ಕೌಲವಕರಣ ಇರುವಂಥದ್ದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿ ಎರಡು ಖಗೋಳದ ವಿಸ್ಮಯಗಳು ಜರುಗುವಂಥ ಘಟನೆಗಳು ಜರುಗುತ್ತವೆ. ಒಂದು 22ನೇ ತಾರೀಕು ಭಾನುವಾರದಂದು ಬುಧನ ರಾಶಿ ಪ್ರವೇಶ, ಬುಧನ ಒಂದು ಕಟಕ ರಾಶಿ ಪ್ರವೇಶ. ಎಷ್ಟು ದಿನ ಮಿಥುನದಲ್ಲಿದ್ದಂತಹ ಬುಧನು ಅಲ್ಲಿ ಕಟಕ ರಾಶಿಯನ್ನು ಅಥವಾ ಕರ್ಕಾಟಕ ರಾಶಿಯನ್ನು ಇಂದು ಪ್ರವೇಶ ಮಾಡುವಂತಹ ಘಟನೆ ಜರುಗುತ್ತೆ. ಸುಮಾರು ರಾತ್ರಿ ಕಾಲದಲ್ಲಿ ಜರುಗುವಂಥದ್ದು 9:34 ಅಲ್ಲಿ ಬುಧನ ಒಂದು ಕಟಕ ರಾಶಿಯ ಪರಿವರ್ತನೆ ಆಗುವಂಥದ್ದು. ಹಾಗೆಯೇ ಇಲ್ಲಿ ಮಳೆ ನಕ್ಷತ್ರದ ಬದಲಾವಣೆ ಆಗುತ್ತೆ. ಇಂದು ಆರ್ದ್ರ ಮಳೆ ಆರಂಭವಾಗುವಂಥದ್ದು, ಆರ್ದ್ರ ನಕ್ಷತ್ರದ ಮಳೆ ಆರಂಭವಾಗುವಂಥದ್ದು. ಅದಕ್ಕೆ ಪ್ರತಿ ಒಂದು ಮಳೆಗೆ ಒಂದು ವಾಹನ ಅಂತ ಬರುತ್ತೆ. ಈ ಆರ್ದ್ರ ಮಳೆಗೆ ಇಲಿ ವಾಹನ ಅನ್ನೋದು ಬಂದಿದೆ. ಇಲಿಯು ಅಂದರೆ ಕೆಲವೊಂದು ಬಾರಿ ಈ ನಿಶಾಚರಿಯಾದ ಒಂದು ವರ್ಗಕ್ಕೆ ಸೇರುವ ಕಾರಣ ರಾತ್ರಿ ಕಾಲದಲ್ಲಿ ಬಿಟ್ಟು ಬಿಡದೆ ಬರುವಂಥ ಮಳೆ, ಅಂದರೆ ತುಂಬ ಏನು ಅಗಾಧವಾದ ಮಳೆನೂ ಬರೋದಿಲ್ಲ, ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಮಳೆನೂ ಬರ್ಬೋದು, ಕೆಲವೊಂದು ಬಾರಿ ಸ್ವಲ್ಪ ಮಳೆ ಕಡಿಮೆ ಆಗುವಂಥದ್ದು. ಅಂದರೆ ಈ ಅನಿರೀಕ್ಷಿತವಾಗಿ ಮಳೆ ಬರುವಂಥದ್ದು ಮತ್ತು ಕೆಲವೊಮ್ಮೆ ಬಂದು ಬಿಟ್ಟು ಬಿಡದೆ ಬರುವಂಥದ್ದು. ಜೊತೆಗೆ ಈ ಗುಡುಗು ಮಿಂಚುಗಳ ಆರ್ಭಟ ಸ್ವಲ್ಪ ಹೆಚ್ಚಳ ಆಗಿರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆರ್ದ್ರ ಮಳೆಯು ವಿಶೇಷವಾಗಿ ಅನೇಕ ರೀತಿಯ ಕೃಷಿ ಚಟುವಟಿಕೆಗಳ ಮೇಲೆ, ಜೊತೆಗೆ ಬಿತ್ತನೆಗಳ ಮೇಲೆ, ಅದು ಇನ್ನಿತರ ಯಾವುದೇ ಕೃಷಿ ಸಂಬಂಧಿತ ಉತ್ಪನ್ನಗಳ ಮೇಲೆ ಆಧಾರಿತವಾದ ಆರ್ದ್ರ ಪ್ರವೇಶ, ಅಂದರೆ ಅಲ್ಲಿ ರವಿಯ ಆರ್ದ್ರ ಪ್ರವೇಶಕ್ಕೆ ಅನುಗುಣವಾಗಿ ವಿಶೇಷವಾದ ಮಳೆಯ ಫಲಗಳು ಹೇಳಲ್ಪಡ್ತವೆ. ಹಾಗಾಗಿ ರವಿಯ ಆರ್ದ್ರ ಪ್ರವೇಶದ ಒಂದು ಫಲವಾಗಿ ಈ ಬಾರಿ ವಿಶೇಷವಾಗಿ ಉತ್ತಮ ಮಳೆ ಆಗುವಂಥ ಲಕ್ಷಣಗಳಿರ್ತವೆ. ಆದರೆ ಹೆಚ್ಚಿನ ಮಳೆಗಳು ಈ ಸಮುದ್ರ ಅಥವಾ ನದಿ ಜಲಾಶಯಗಳ ಪಾಲಾಗುತ್ತವೆ. ಭೂಮಿಯ ಮೇಲೆ ಸ್ವಲ್ಪ 1/3 ಭಾಗ ಮಳೆ ಭೂಮಿಗೆ ಬರುವಂಥ ಒಂದು ಉದಾಹರಣೆಗಳು ಕಂಡುಬರ್ತವೆ. ಹಾಗಾಗಿ ಈ ಒಂದು ಮಳೆಯ ನಕ್ಷತ್ರದ ಪರಿವರ್ತನೆ ಇಂದು ಆಗುವಂಥದ್ದು ಭಾನುವಾರದಂದು. ಇನ್ನು 23ನೇ ತಾರೀಕು ಸೋಮವಾರ ಜ್ಯೇಷ್ಠ ಬಹುಳ ತ್ರಯೋದಶಿ ಇರುತ್ತೆ. ಇಂದು ಸೋಮ ಪ್ರದೋಷ, ಅಂದರೆ ಈಗ ತ್ರಯೋದಶಿ ಸಾಯಂಕಾಲದವರೆಗೂ ಇದ್ದಾಗ ಆ ಸಾಯಂಕಾಲವನ್ನು ಪ್ರದೋಷ ಕಾಲ ಎಂದು ಹೇಳಲ್ಪಡ್ತಾರೆ. ಹಾಗಾಗಿ ಬಹುಳ ತ್ರಯೋದಶಿ ಅಥವಾ ಕೃಷ್ಣ ಪಕ್ಷ ತ್ರಯೋದಶಿ ಸೋಮವಾರ ಬಂದಾಗ ಅದನ್ನು ಸೋಮ ಪ್ರದೋಷ ಎಂದು ಗುರುತಿಸಲ್ಪಡ್ತಾರೆ. ಸೋಮ ಪ್ರದೋಷವಾದ ಕಾರಣ ವಿಶೇಷವಾಗಿ ಇಲ್ಲಿ ಶಿವನ ಆಲಯಗಳಲ್ಲಿ, ಶಿವನ ಕ್ಷೇತ್ರಗಳಲ್ಲಿ, ಶಿವನ ವಿವಿಧ ರೀತಿಯ ಒಂದು ಮಂದಿರಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು, ಅನುಷ್ಠಾನಗಳನ್ನು, ಜಪ ತಪಾದಿಗಳನ್ನು ಅಥವಾ ಇನ್ನಿತರ ವಿಶೇಷವಾದ ಪೂಜೆಗಳನ್ನು, ಅರ್ಚನೆಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಅಥವಾ ಮನೆಯಲ್ಲಿದ್ದುಕೊಂಡೇ ಈ ಸಾಯಂಕಾಲದಲ್ಲಿ ವಿಶೇಷವಾಗಿ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ, ಅಷ್ಟೋತ್ತರ ಶತನಾಮಾವಳಿ ಅಥವಾ ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಮುಂತಾದ ಈ ಸ್ತೋತ್ರಗಳನ್ನು ಪಠನೆ ಮಾಡಲಿಕ್ಕೆ ಒಂದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಇಂದು ಸೋಮ ಪ್ರದೋಷ ಬಂದಿದೆ. ಕೃತ್ತಿಕಾ ನಕ್ಷತ್ರ, ಧೃತಿಯೋಗ, ಗರಜಕರಣ ಅಂಥದ್ದು ಇದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಇನ್ನು 24ನೇ ತಾರೀಕು ಮಂಗಳವಾರ ಬಹುಳ ಚತುರ್ದಶಿ. ಇಂದು ರೋಹಿಣಿ ನಕ್ಷತ್ರ, ಶೂಲಯೋಗ, ಭದ್ರಕರಣ ಇರುವಂಥದ್ದು. ಮಾಸ ಶಿವರಾತ್ರಿ ಎಂದು ಕಾಣಿಸಲ್ಪಡುತ್ತೆ. ಅಂದರೆ ಬಹುಳ ಚತುರ್ದಶಿ ಯಾವಾಗ ಬರುತ್ತೆ, ಪ್ರತಿ ತಿಂಗಳಿಗೆ ಬರುವಂಥ ಬಹುಳ ಚತುರ್ದಶಿಯು ಮಾಸ ಶಿವರಾತ್ರಿ ಎನಿಸಲ್ಪಡುತ್ತೆ. ಈ ದಿನವೂ ಹಾಗೆ ಶಿವನ ಭಕ್ತಿ, ಶಿವನ ಆರಾಧನೆ, ಶಿವನ ಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ, ಶಿವನಿಗೆ ಸಂಬಂಧಪಟ್ಟ ಉಪವಾಸ ವ್ರತ ನಿಯಮಗಳನ್ನು ಇಂದು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಇಂದು ವಿಶೇಷವಾದ ದಿನ ಈ ವಿಶೇಷವಾದ ಶಿವನ ಆರಾಧನೆಗಾಗಿ. ಅಲ್ಲದೆ ಇಂದು ಸಾಯಂಕಾಲದಲ್ಲಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಹಾಗಾಗಿ ಅಮಾವಾಸ್ಯೆಗೆ ಸಂಬಂಧಿತವಾದ ರಾತ್ರಿ ಕಾಲದ ಕೆಲವೊಂದು ಆಚರಣೆಗಳನ್ನು ಮಾಡುವಂಥ ಆಸಕ್ತಿ ಉಳ್ಳಂಥವರು ಇಂದು ಸಹ ಅಮಾವಾಸ್ಯೆ ಆಚರಣೆ ಮಾಡ್ಬೋದಾಗಿದೆ. ಇನ್ನು 25ನೇ ತಾರೀಕು ಅಂದು ಹಗಲು ಹೊತ್ತಲ್ಲಿ ಪ್ರಾರಂಭದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸಹ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಅಲ್ಲಿ ಪ್ರಾತಃ ಕಾಲದಲ್ಲಿ ಅಮಾವಾಸ್ಯೆ ಇರುವಂತಹ ಕಾಲವನ್ನು ದರ್ಶ ಅಮಾವಾಸ್ಯೆ ಅಂತ ಕರೀತಾರೆ. ಅಂದರೆ ಅಲ್ಲಿ ಸಾಯಂಕಾಲವಾಗ ಅಮಾವಾಸ್ಯೆ ನಿವಾರಣೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ದರ್ಶ ಅಮಾವಾಸ್ಯೆ, ಜೊತೆಗೆ ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಸಹ ಕರೆಯುತ್ತಾರೆ. ಉತ್ತರ ಕರ್ನಾಟಕದ ವಿಶೇಷವಾದ ಪ್ರದೇಶಗಳಲ್ಲಿ ಅಲ್ಲಿ ಮಣ್ಣೆತ್ತುಗಳ ಜೋಡಿಗಳನ್ನು ಪೂಜೆ ಮಾಡುವಂಥದ್ದಾಗಲಿ, ವಿಶೇಷವಾದ ಈ ಎತ್ತುಗಳಿಗೆ ಸಂಬಂಧಪಟ್ಟ ವಿಶೇಷವಾದ ಅವರ ಪೂಜೆ ಅನುಷ್ಠಾನಗಳನ್ನು ಮಾಡುವಂಥದ್ದು ಪದ್ಧತಿ ಇರುತ್ತೆ. ಮಣ್ಣೆತ್ತಿನ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ. ಇಂದು ಮೃಗಶಿರ ನಕ್ಷತ್ರ, ಗಂಡಯೋಗ, ನಾಗವಾನ್ಕರಣ ಇರುವಂಥದ್ದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ವಿಶೇಷವಾಗಿ ಅಮಾವಾಸ್ಯೆಗೆ ಸಂಬಂಧಿತವಾದ ಪ್ರಾರ್ಥನೆ, ಆಚರಣೆಗಳನ್ನು ಮಾಡಲಿಕ್ಕೆ, ಪಿಂಡ ತರ್ಪಣಾದಿಗಳನ್ನು ಕೂಡ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ, ಅದು ಇನ್ನಿತರ ಯಾವುದೇ ರೀತಿ ವೀರಭದ್ರೇಶ್ವರ, ಮುನೇಶ್ವರ, ಕಾಳೇಶ್ವರ ಅಥವಾ ಅಣ್ಣಮ್ಮ, ಚೌಡಮ್ಮ ಮುಂತಾದ ಈ ಶಕ್ತಿ ಪೀಠಗಳಲ್ಲಿ ಅಮಾವಾಸ್ಯೆ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. 25ನೇ ತಾರೀಕು ಬುಧವಾರ.
ಇನ್ನು 26 ಗುರುವಾರ ಒಂದು ಆಷಾಢ ಮಾಸದ ಆರಂಭ, ಅಂದರೆ ಇಲ್ಲಿಗೆ ಜ್ಯೇಷ್ಠ ಮಾಸ ಮುಗಿಯುತ್ತೆ, ಇಂದಿನಿಂದ ಆಷಾಢ ಮಾಸ ಆರಂಭ. ಆಷಾಢ ಶುಕ್ಲ ಪಾಡ್ಯಮಿ ತಿಥಿ 26ನೇ ತಾರೀಕು ಗುರುವಾರ. ಅಲ್ಲಿ ವಿಶೇಷವಾಗಿ ಆರ್ದ್ರ ನಕ್ಷತ್ರ ಇರುವಂಥದ್ದು, ಧ್ರುವ ಯೋಗ ಭವಕರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಇಂದು ಈ ಮಹಾನ್ ಕವಿ ಕಾಳಿದಾಸರ ಒಂದು ಜಯಂತಿಯನ್ನು ಇಂದು ಹಲವಾರು ಭಾಗದಲ್ಲಿ ಆಚರಣೆ ಮಾಡುತ್ತೆ. ಕಾಳಿದಾಸ ಜಯಂತಿಯನ್ನು ಆಷಾಢ ಶುಕ್ಲ ಪಾಡ್ಯಮಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. 27ನೇ ತಾರೀಕು ಶುಕ್ರವಾರ ಆಷಾಢ ಶುಕ್ಲ ಬಿದಿಗೆ ಅಥವಾ ದ್ವಿತೀಯ ತಿಥಿ ಇರುವಂಥದ್ದು, ಪುನರ್ವಸು ನಕ್ಷತ್ರ, ವ್ಯಾಘಾತ ಯೋಗ. ಅಲ್ಲದೆ ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರದಂದು ಕೆಲವೊಂದು ಭಾಗದಲ್ಲಿ ಆಷಾಢ ಲಕ್ಷ್ಮಿ ವ್ರತ, ಆಷಾಢ ಲಕ್ಷ್ಮಿ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಿಶೇಷ ವ್ರತ ನಿಯಮ ಅನುಷ್ಠಾನಗಳನ್ನು ಪೂಜಾದಿಗಳನ್ನು ಇಂದು ಮಾಡಬಹುದಾಗಿದೆ. ಹಾಗಾಗಿ ಶುಕ್ರವಾರ ಆಷಾಢ ಲಕ್ಷ್ಮಿ ವ್ರತದ ದಿನ ಆಗಿರುತ್ತೆ, ಶುಭ ದಿನ ಆಗಿರುತ್ತೆ, ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಉತ್ತಮವಾದ ಆಯ್ಕೆ ಆಗಿರುವಂಥದ್ದು. ಇನ್ನು 28ನೇ ತಾರೀಕು ವಾರದ ಕೊನೆ ದಿನ ಶನಿವಾರ, ಶುಕ್ಲ ತದಿಗೆ ಪುಷ್ಯ ನಕ್ಷತ್ರ, ಹರ್ಷಣ ಯೋಗ ಗರಜೆ ಕಾರಣವಂಥದ್ದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ಪರಿಹಾರಾದಿ ಕಾರ್ಯಗಳಿಗೆ, ದಾನ ಧರ್ಮಾದಿಗಳಿಗೆ ಅಥವಾ ಈ ಹನುಮಾನ್ ಭಕ್ತಿ, ಆಂಜನೇಯನ ದೇವಾಲಯಗಳ ಸಂದರ್ಶನ, ಶನಿ ಮಹಾತ್ಮರ ಭಕ್ತಿ, ನವಗ್ರಹಗಳ ದೇವಗಳ ಸಂದರ್ಶನ, ದೇವಾಲಯಗಳಲ್ಲಿ ಎಳ್ಳು ಬತ್ತಿಗಳನ್ನು ಹಚ್ಚುವಂಥದ್ದು ಅಥವಾ ಈ ದೇವಾಲಯಕ್ಕೆ ದೀಪಾರಾಧನೆ, ಎಣ್ಣೆಗಳನ್ನು ಸಮರ್ಪಣೆ ಮಾಡುವಂಥದ್ದು ಇತ್ಯಾದಿ ಪರಿಹಾರಾದಿ ಕಾರ್ಯಗಳಿಗೆ, ದಾನ ಧರ್ಮಾದಿಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದ ವೈಶಿಷ್ಟ್ಯಗಳು. ಈ ವಾರದಲ್ಲಿ ವಿಶೇಷವಾಗಿ ಇಲ್ಲಿ ಬುಧನ ಕಟಕ ಪ್ರವೇಶ ಆಗುತ್ತೆ, ಆರಿದ್ರ ಮಳೆ ಆರಂಭವಾಗುವಂಥದ್ದು, ಅದೇ ರೀತಿ ಸೋಮ ಪ್ರದೋಷ ಬರುವಂಥದ್ದು, ಅದೇ ರೀತಿ ಮಾಸ ಶಿವರಾತ್ರಿ, ಮಣ್ಣೆತ್ತಿನ ಅಮಾವಾಸ್ಯೆ, ಜೊತೆಗೆ ಆಷಾಢ ಮಾಸದ ಆರಂಭ, ಆಷಾಢ ಲಕ್ಷ್ಮೀ ಪೂಜೆ ಮುಂತಾದ ವೈಶಿಷ್ಟ್ಯಗಳು ಈ ವಾರದಲ್ಲಿ ವ್ಯಕ್ತವಾಗಿವೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡ ಬಳಿಕ ನಾವೀಗ ಒಂದೊಂದಾಗಿ ರಾಶಿಗಳ ಮೇಲೆ ವಾರದ ಭವಿಷ್ಯವನ್ನು ಗಮನಿಸೋಣ. ಈ ವಾರದಲ್ಲಿ ಮೇಷರಾಶಿಯ ವಿಚಾರ ಗಮನಿಸಿದಾಗ, ಮೇಷರಾಶಿಗೆ ಈ ವಾರವು ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹಿನ್ನಡೆಗಳಿಗೂ ಕಾರಣ ಆಗ್ಬೋದು. ಭಾನುವಾರ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಭಾನುವಾರದಂದು ನಿಮ್ಮ ವೃತ್ತಿ ವ್ಯಾಪಾರ ಎಲ್ಲ ಉತ್ತಮ ಇರುತ್ತೆ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಅತೃಪ್ತಿ, ಅಸಮಾಧಾನಗಳು, ಮನೆಯಲ್ಲಿ ಸಹ ಏನಾದರೂ ಒಂದು ಕಲಹವಾಗುವುದುಗಳು ಬರ್ಬೋದಾಗಿದೆ. ಅದೇ ರೀತಿ ಸೋಮವಾರ ಮಂಗಳವಾರ ಹಾಗೆ ನಮಗೆ ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಏರುಪೇರುಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದ ಆರಂಭದ 3 ದಿನಗಳಲ್ಲಿ ನಿಮಗೆ ಹೆಚ್ಚೇನೂ ಅಷ್ಟ ಕಷ್ಟಗಳು ಅಥವಾ ಅನಾರೋಗ್ಯಗಳೇನಿಲ್ಲ. ಆದರೆ ವೈಯಕ್ತಿಕ ಅಂದರೆ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಭಾನುವಾರ ಸೋಮವಾರ ಮಂಗಳವಾರಗಳು ಆಗ್ಬೋದಾಗಿದೆ. ಬಳಿಕ ಬುಧವಾರ ಗುರುವಾರ ಶುಕ್ರವಾರ ನಿಮಗೆ ಉತ್ತಮವಾದ ಆಯ್ಕೆ ಇರುತ್ತೆ. ಅಲ್ಲಿ ಬುಧವಾರ ಗುರುವಾರ ಶುಕ್ರವಾರದಲ್ಲಿ ನಿಮಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ಬೋದು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆದೆ, ನಿಮ್ಮ ಒಂದು ಏನಾದರೂ ಗುರಿಯನ್ನು ತಲುಪಲಿಕ್ಕೆ ಈಗ ಸಹಾಯ ಆಗುವಂಥದ್ದು, ಮಿತ್ರರ ಸಹಾಯ, ಬಂಧುಗಳ ಸಹಾಯ ಸಿಗದೆ, ಜೊತೆಗೆ ಈ ವಿದ್ಯಾರ್ಥಿ ಮತ್ತು ಯುವಕರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧನೆಗೆ ಒಂದು ಅವಕಾಶ, ಜೊತೆಗೆ ಕೆಲವರಿಗೆ ಈ ಸೀಟುಗಳು ಸಿಗುವಂಥದ್ದು ಅಥವಾ ಉದ್ಯೋಗ ಸಿಗುವಂಥ ಅವಕಾಶ 25, 26, 27ರಲ್ಲಿ ಬರ್ಬೋದಾಗಿದೆ. ಬುಧವಾರ ಗುರುವಾರ ಶುಕ್ರವಾರ ಉತ್ತಮವಾದ ಆಯ್ಕೆ. 28ನೇ ತಾರೀಕು ಸ್ವಲ್ಪ ಏರುಪೇರಿನ ಘಟನೆ ಶನಿವಾರದಂದು, ವಾರದ ಕೊನೆ ದಿನ ಶನಿವಾರ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿಗಳಾಗುವಂಥದ್ದು, ಜೊತೆಗೆ ಹಣಕಾಸಿನ ಸಂಬಂಧಪಟ್ಟ ವಿವಾದಗಳು ಬರ್ಬೋದು, ಜೊತೆಗೆ ಹಣಕಾಸು ನಷ್ಟ ಅಥವಾ ಏನಾದರೂ ನಿಮಗೆ ಕಳೆದು ಹೋಗುವಂಥ ಘಟನೆ ಸಹ ಆಗ್ಬೋದಾಗಿದೆ. ಆಕಸ್ಮಿಕ ನಷ್ಟದ ಸಾಧ್ಯತೆ ಇರುತ್ತೆ. ಹಾಗೆ ಶನಿವಾರದಂದು ಇಂತಹ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆಬೇಕು. ಒಟ್ಟಿನಲ್ಲಿ ನಿಮಗೆ ವಾರದ ಮಧ್ಯದ ದಿನಗಳು ಸ್ವಲ್ಪ ಉತ್ತಮವಾಗಿ ಬಂದಿವೆ. ಬುಧವಾರ ಗುರುವಾರ ಶುಕ್ರವಾರ ಉತ್ತಮವಾಗಿ ಬಂದಿವೆ. ಕೊನೆಯ ದಿನದ ಸ್ವಲ್ಪ ಸಂಕಷ್ಟದ ಎಚ್ಚರಿಕೆ. ಆರಂಭದ ದಿನಗಳಲ್ಲಿ ಸ್ವಲ್ಪ ಭಾನುವಾರ ಸೋಮವಾರ ಮಂಗಳವಾರ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನಗಳು ಬರ್ಬೋದು. ಒಟ್ಟಿನಲ್ಲಿ ನಿಮಗೆ ಸಾರ್ವಜನಿಕವಾಗಿ ಗಮನಿಸಿದಾಗ, ಸರಾಸರಿಯಾಗಿ ಗಮನಿಸಿದಾಗ ಉತ್ತಮ ಫಲಗಳು ಜಾಸ್ತಿ ಇವೆ. ಸ್ವಲ್ಪ ಅತೃಪ್ತಿ, ಅಸಮಾಧಾನದ ವಾತಾವರಣ ಸಹ ಬರ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಯಾವುದಂದರೆ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ರವಿಯ ಅನುಗ್ರಹದಿಂದ ಬಳಸ್ಬೋದು, ಗ್ರೇ ಅಥವಾ ಬೂದು ಬಣ್ಣವನ್ನು ರಾಹುವಿನ ಅನುಗ್ರಹದಿಂದ ಬಳಸ್ಬೋದು, ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಅನುಗ್ರಹದ ಕಾರಣ ಬಳಸ್ಬೋದು. ಆರೆಂಜ್, ಗ್ರೇ, ವೈಟ್ ಬಣ್ಣಗಳು. ಅದೇ ರೀತಿ 1, 4, 6, 1, 4, 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬೋದು. ಅಲ್ಲಿ ನಿಮಗೆ 22, 25, 26ರಲ್ಲಿ ವಿಶೇಷವಾಗಿ ಅಲ್ಲಿ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಸಹ ಬಳಸ್ಬೋದಾಗಿದೆ. ಹಾಗಾಗಿ ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಜೊತೆಗೆ ರವಿಯ ಒಂದು ಅಪರೂಪದ ಅನುಗ್ರಹ ನಿಮಗೆ ಇರುತ್ತೆ ವಾರ ಪೂರ್ತಿ. ಹಾಗಾಗಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ಭೂಮಿಯ ದಾಖಲೆ ಪತ್ರಗಳ ವಿಚಾರ ಮುಂತಾದ ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳಿಗೆ ವಾರ ಪೂರ್ತಿ ಉತ್ತಮವಾಗಿದೆ, ಅದನ್ನು ಪ್ರಯತ್ನ ಪಡ್ಬೋದಾಗಿದೆ ಮೇಷರಾಶಿಯವರಿಗೆ. ಮುಂದೆ ವೃಷಭ ರಾಶಿಗೆ ಈ ವಾರದ ಶುಭಾರಂಭ ಆಗ್ತಾಯಿದೆ. ಭಾನುವಾರದಂದು ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥದ್ದು. ಭಾನುವಾರ ಸೋಮವಾರ ಮಂಗಳವಾರ 3 ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು.
ನೆಮ್ಮದಿಯ ವಾತಾವರಣ ಇರುತ್ತೆ. ಹಣಕಾಸು ಎಲ್ಲ ಚೆನ್ನಾಗಿರುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ. ಹಿರಿಯರು ಕಿರಿಯರಿಂದ ಸಹ ನಿಮಗೆ ಒಂದು ಪ್ರಶಂಸೆಯ ಮಾತುಗಳು ಬರುವಂಥದ್ದು. ನೀವು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಈಗ ವಿಶೇಷವಾದ ಪರಿಣಿತಿಗಳು ಸಿಕ್ಕಿ ಅದರಲ್ಲಿ ಹಿಡಿತಗಳು ನಿಮಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅವರಿಗೆ ಅಂದುಕೊಂಡಂಥ ಒಂದು ಅವರ ಕ್ಷೇತ್ರದಲ್ಲಿ ಪರಿಣಿತಿಯ ಸೀಟುಗಳೆಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ ಸಹ ಉತ್ತಮವಾಗಿರುವಂತೆ ಆರಂಭದ ದಿನಗಳಲ್ಲಿ. ಬಳಿಕ ಈ ಬುಧವಾರ ಗುರುವಾರ ಸ್ವಲ್ಪ ಏರುಪೇರಿನ ಘಟನೆಗಳಾಗ್ತವೆ. ಬುಧವಾರ ಗುರುವಾರ 25, 26ರಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು, ಹಣಕಾಸಿನ ನಷ್ಟ ಆಗುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಅಥವಾ ಇತರರು ನಿಮ್ಮನ್ನು ದ್ವೇಷ ಮಾಡುವಂಥದ್ದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಮನಸ್ಸಲ್ಲಿ ಏನಾದರೂ ಒಂದು ಸಂಶಯಗಳು, ಆತಂಕಗಳು ಮೂಡುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ, ಹಣಕಾಸು ವಿಚಾರ, ಜೊತೆ ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವಾಗ್ವಾದ ಕಲಹಗಳು ಸಹ ಬರ್ಬೋದಾಗಿದೆ. ಹಾಗಾಗಿ 25, 26ರಲ್ಲಿ ಎಚ್ಚರಿಕೆ ಹೆಜ್ಜೆ. ಇನ್ನು ವಾರದ ಕೊನೆ 2 ದಿನಗಳು ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಅದ್ಭುತವಾದ ಉತ್ತಮ ಫಲ. 27, 28ರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರದಲ್ಲಿ ಮುನ್ನಡೆದಿದೆ, ಹಣಕಾಸಿನ ಅರಿವು ಉತ್ತಮ. ಕೆಲವೊಬ್ಬರಿಗೆ ಬಡ್ತಿ, ಪ್ರಮೋಷನ್ ಇತ್ಯಾದಿಗಳು ಸಿಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು. ಹಾಗಾಗಿ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ನಿಮಗೆ ವಾರದ ಕೊನೆ ದಿನ ಇರುತ್ತೆ. ಒಟ್ಟಿನಲ್ಲಿ ವಾರದ ಆರಂಭದ 3 ದಿನ, ಕೊನೆಯ 2 ದಿನಗಳ ಒಟ್ಟಿಗೆ 5 ದಿನಗಳು ನಿಮಗೆ ಉತ್ತಮ ಫಲವನ್ನು ಸಿಕ್ಕೊಡ್ತವೆ. ಮಧ್ಯದಲ್ಲಿ 25, 26ರಲ್ಲಿ ಹಣಕಾಸು, ಮಾತು, ನಡವಳಿಕೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್, ಬ್ಲೂ ಎಂಬಂತಹ 5 ಪಂಚರಂಗಗಳನ್ನು ಬಳಸ್ಬೋದು. ಸಂಖ್ಯೆಗಳು 2, 3, 4, 5, 8, 2, 3, 4, 5, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಬೋದು. 5 ಗ್ರಹಗಳ ನಿರಂತರವಾದ ರಕ್ಷಣೆ ನಿಮಗೆ ಇರುತ್ತೆ. ಹಾಗೆ ಈ ವಾರದಲ್ಲಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಪ್ರತಿಫಲಗಳು ನಿಮಗೆ ಸಿಗ್ಬೋದು. ಜೊತೆಗೆ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆಯ ಒಂದು ಸಕ್ಸಸ್ ರೇಟ್ ಇದೆ. ಮದುವೆ, ಮುಂಜಿ ಅಥವಾ ಭೂಮಿ, ಮನೆ ಕೊಳ್ಳುವಂಥ ಯೋಗಗಳು ಸಹ ಕೆಲವರಿಗೆ ಒದಗಿ ಬರ್ಬೋದು. ಗುರು ಶುಕ್ರರ ವಿಶೇಷವಾದ ಅನುಗ್ರಹ, ಅದರ ಜೊತೆಗೆ ಬುಧನು ಸಹ ಪೂರಕವಾಗಿರುವಂಥದ್ದು, ಶನಿ ಮಹಾರಾಜರು ಪೂರಕವಾಗಿರುವಂಥದ್ದು, ರಾಹು ನಿಮ್ಮ ಬೆಂಬಲಕ್ಕಿದ್ದಾನೆ. ಹಾಗಾಗಿ ಎಲ್ಲ ಈ ವೃಷಭ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ ನಿಮ್ಮ ಒಂದು ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥ ಲಾಭ ಸ್ಥಾನದ ಚಂದ್ರನು ಅನೇಕ ರೀತಿಯ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಕೀರ್ತಿ, ಪ್ರಶಸ್ತಿ, ಪುರಸ್ಕಾರಗಳು ಸಹ ಸಿಗ್ಬೋದು. ವಿದ್ಯಾರ್ಥಿಗಳು ಸಹ ಅನೇಕ ರೀತಿಯ ಅವರ ಒಂದು ಫಲಿತಾಂಶಗಳು ಅವರ ಪರವಾಗಿ ಪೂರಕವಾಗಿ ಬರುವಂಥದ್ದು. ಆ ರೀತಿ ಎಲ್ಲ ವಿಚಾರಗಳಲ್ಲೂ 22 ತಾರೀಕು ಭಾನುವಾರ ನಿಮಗೆ ಉತ್ತಮವಾದ ಫಲಗಳು ಕಂಡಿವೆ. ಬಳಿಕ ಸೋಮವಾರ ಮಂಗಳವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 23, 24ರಲ್ಲಿ ಮಿಶ್ರ ಫಲಗಳು ಅಥವಾ ನಷ್ಟ ಕಷ್ಟಗಳ ಸೂಚನೆ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗುವಂಥದ್ದು, ಅಥವಾ ಕೊನೆಯ ಕ್ಷಣದಲ್ಲಿ ಯಾವುದೇ ನಿಮ್ಮ ಒಂದು ಪ್ರಯೋಜನಗಳು ರದ್ದಾಗುವಂಥದ್ದು, ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರದಿರುವಂಥ ಘಟನೆಗಳು ಆಗ್ಬೋದು 23, 24ರಲ್ಲಿ. ಹಾಗೆಯೇ ನಿಮ್ಮ ಮೇಲೆ ದ್ವೇಷ ಅಥವಾ ವಿರುದ್ಧವಾದ ಸಂಚಲನ ಮಾಡುವಂಥ ಕೆಲವು ಗುಪ್ತ ಶತ್ರುಗಳ ಕಾಟ ಸಹ ನಿಮಗೆ ಬರ್ಬೋದು. ಮನಸ್ಸಲ್ಲಿ ಅಶಾಂತಿಯ ವಾತಾವರಣ, ಮನೆಯಲ್ಲೂ ಸಹ ನೆಮ್ಮದಿಯ ಕೊರತೆಗಳು ಬರ್ಬೋದು. ಹಾಗೆ 23, 24 ತನು ಮನಧನದ ವಿಚಾರಕ್ಕೆ ಹೆಚ್ಚು ಸಂಯಮವನ್ನು ಕಾಪಾಡ್ಕೋಬೇಕು. 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಪಡೆದಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅದೇ ರೀತಿ ಶುಕ್ರನ ಅನುಗ್ರಹ, ಬುಧನ ಅನುಗ್ರಹ ಸಹ ನಿಮಗೆ ಇರುವ ಕಾರಣ ಮಂಗಳನ್ನು ಸಹ ಬೆಂಬಲಕ್ಕಿದ್ದಾನೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇನ್ನಿತರ ನಿಮಗೆ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶಗಳು ಬರೋದು. ನಾನಾ ರೀತಿಯ ಲಾಭಗಳು ಬರಲಿವೆ. ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಅಪರೂಪಕ್ಕೆ ಸಿಗುವಂಥ ಮಂಗಳ ಮತ್ತು ಶುಕ್ರರ ಒಂದು ವಿಶೇಷವಾದ ಬೆಂಬಲ ನಿಮಗೆ ಆರ್ಥಿಕವಾಗಿ ಸುಭದ್ರತೆಯನ್ನು, ಸಾಲವನ್ನು ತೀರಿಸುವಂಥ ಅವಕಾಶವನ್ನು, ಹಣಕಾಸಿನ ಒಂದು ಸ್ಥಿರತೆಯನ್ನು ಸೂಚಿಸುತ್ತೆ. ಹಾಗೆ 25, 26 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಿಕ 27, 28 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಕಳೆದುಕೊಳ್ಳೋದಾಗಲಿ, ಅದು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ಅಥವಾ ಅತಿ ಆಸೆಗೆ ಒಳಗಾಗಿ ನೀವೇನಾದರೂ ಹಣಕಾಸನ್ನು ಒಂದು ಕಳೆದುಕೊಳ್ಳುವಂಥ ಘಟನೆಗಳು, ಒಂದು ಬೇಸ್ಟ್ ಬೀಳುವಂಥ ಘಟನೆಗಳಾಗ್ಬೋದು. ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಕೆಲವೊಮ್ಮೆ ಸ್ವಲ್ಪ ಆರ್ಥಿಕವಾದ ಹಿನ್ನಡೆಗಳು ಸಹ ಕಂಡುಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಕೊರತೆಗಳು 27, 28ರಲ್ಲಿ ಬರ್ಬೋದು. ಹೊರತು ಇತರ ಎಲ್ಲ ವಿಚಾರ, ವೈಯಕ್ತಿಕ ವಿಚಾರ, ಆರೋಗ್ಯ ವಿಚಾರ ಎಲ್ಲ ಉತ್ತಮವಾಗಿ ಇರುತ್ತೆ. ಒಟ್ಟಿನಲ್ಲಿ ನಿಮಗೆ ಈ ವಾರದ ಆರಂಭದ ದಿನ ಭಾನುವಾರ ಅತ್ಯಂತ ಉತ್ತಮ ಬಂದಿದೆ. ಮಧ್ಯದಲ್ಲಿ ಬರುವಂಥ 25, 26 ಬುಧವಾರ ಗುರುವಾರ ನಿಮಗೆ ಅತ್ಯಂತ ಉತ್ತಮವಾದ ಅನುಗ್ರಹವಾಗಿ ಬಂದಿದೆ. ವಾರಪೂರ್ತಿ ನಿಮಗೆ ಮಂಗಳನ ಮತ್ತು ಬುಧನ ಅನುಗ್ರಹ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಕೊರತೆಗಳೇನಿಲ್ಲ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳೋದು ಮುಂತಾದವುಗಳಿಗೆ ಚಾಲನೆ ಮಂಗಳನ ಅನುಗ್ರಹದಿಂದ ಆಗ್ಬೋದಾಗಿದೆ. ಇನ್ನು ಯಾರು ರಿಯಲ್ ಎಸ್ಟೇಟ್ ಫೀಲ್ಡು, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಥವಾ ಸಿವಿಲ್ ಫೀಲ್ಡ್ ಮುಂತಾದವರಿಗೆ ಅನೇಕ ಅಪೂರ್ವದ ಅವಕಾಶಗಳು ಬರ್ಬೋದಾಗಿದೆ. ಜೊತೆಗೆ ಭೂಮಿ ವ್ಯವಹಾರ ಅಂತ ಮಾಡುವಂಥವರಿಗೆ ಯಾರು ಭೂಮಿ ವ್ಯವಹಾರಗಳೀಗ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ದೀರ್ಘಕಾಲದ ಕೆಲವು ಕನಸು ನನಸಾಗಲಿಕ್ಕೆ ಸಹ ಮಂಗಳ ಮತ್ತು ಶುಕ್ರರಿಗೆ ಈ ವಾರದಲ್ಲಿ ನಿಮಗೆ ಸಹಾಯಕ ಬರಲಿದ್ದಾರೆ. ಬುಧಾನುಗ್ರಹ ಸಹ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡಲಿದೆ.
ಒಟ್ಟಿನಲ್ಲಿ ನಿಮಗೆ ಅಲ್ಲಿ 4 ಗ್ರಹಗಳ ನಿರಂತರವಾದ ಆಶೀರ್ವಾದ. 5ನೇದಾಗಿ ಚಂದ್ರನು ಸಹ ನಿಮಗೆ 3 ದಿನಗಳ ಆಶೀರ್ವಾದ ಮಾಡ್ತಿದ್ದಾನೆ. ನೀವು ಬಳಸ್ತಕ್ಕಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಗ್ರೀನ್, ವೈಟ್, ಮಿಕ್ಸ್, ರೆಡ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆಗಳು 5, 6, 7, 9, 5, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಶುಭಾರಂಭ. ಆರಂಭದ 3 ದಿನಗಳು ನಿಮ್ಮ ಪರವಾಗಿ ಉತ್ತಮವಾದ ಫಲಿತಾಂಶವನ್ನು ಚಂದ್ರನ ಅನುಗ್ರಹದಿಂದ ಕೊಡ್ತಾಯಿವೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಚಂದ್ರನು ಈ ವಾರದಲ್ಲಿ ನಿಮಗೆ ರಕ್ಷಣೆ ಕೊಡುವಂಥ ಏಕೈಕ ಗ್ರಹ ಆಗಿರ್ತಾನೆ. ಅಂದರೆ ಇತರ ಯಾವುದೇ ಗ್ರಹಗಳ ಒಂದು ಬೆಂಬಲ ನಿಮಗಿಲ್ಲ. ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಕೋಬೇಕು. ಯಾಕಂದರೆ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿದ್ದಾಗ ನಿಮಗೆ ನಿಮ್ಮ ಜೊತೆಗಾರರು, ನಿಮ್ಮ ಮನೆಯಲ್ಲಿರೋರು, ಸಹೋದ್ಯೋಗಿಗಳು ಅಥವಾ ಆಗಂತುಕರು ಅಂದರೆ ಅಪರಿಚಿತರು ಎಲ್ಲರೂ ನಿಮ್ಮ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಹಾಗಂತಹ ಘಟನೆಗಳು ಈಗ ಜರಗಬಹುದು ಈ ವಾರದಲ್ಲಿ. ಕಳೆದ ವಾರದಲ್ಲಿ ಅದನ್ನು ಎಚ್ಚರ ಕೊಟ್ಟಿದ್ದೇನೆ. ಯಾಕಂದರೆ ಈಗ ನಿಮಗೆ ಅಲ್ಲಿ ಶನಿ, ರಾಹು, ಕೇತು ಈ 3 ಪಾಪಗ್ರಹಗಳು ವಿರುದ್ಧವಾಗಿದ್ದಾವೆ. ಜೊತೆಗೆ ಅಲ್ಲಿ ಮಂಗಳನಾಗಲಿ, ರವಿ ಆಗಲಿ, ಗುರು ಆಗಲಿ, ಶುಕ್ರನಾಗಲಿ ನಿಮಗೆ ಈಗ ಆಶೀರ್ವಾದ ಮಾಡುವಂಥ ಸ್ಥಳದಲ್ಲಿ ಇರೋದಿಲ್ಲ. ಹಾಗಾಗಿ ಈ ಒಂದು 8 ಗ್ರಹಗಳ ಒಂದು ವೈರುಧ್ಯವನ್ನು ಅಥವಾ ಶತ್ರುತ್ವವನ್ನು ಎದುರಿಸಬೇಕಾಗತ್ತೆ. ಹಾಗೆ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಆದರೂ ನಿಮಗೆ ಚಂದ್ರನ ಬೆಂಬಲ ಮಧ್ಯೆ ಬರುವಂಥದ್ದು. ಈಗ ಚಂದ್ರನ ಬೆಂಬಲ ಹೇಳಬೇಕಾದ್ರೆ ಆರಂಭದ 3 ದಿನಗಳಲ್ಲಿ 22, 23, 24 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಸಹ ಚಂದ್ರನ ಬೆಂಬಲ ಇರುವ ಕಾರಣ ಆರೋಗ್ಯ ಸುಧಾರಣೆ, ಮಾನಸಿಕ ನೆಮ್ಮದಿ, ಲಾಭಗಳು ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬಂದರೂ ಮತ್ತೆ ಕೊನೆ ಕ್ಷಣದಲ್ಲಿ ಅದು ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು. ಅಥವಾ ಕೆಲವೊಮ್ಮೆ ನಿಮಗೆ ತುಂಬ ಅದರ ನಿರಾಸೆ ಹುಟ್ಟಪಟ್ಟಂತಹ ಘಟನೆಗಳು ಸಹ ಕೊನೆಯ ಕ್ಷಣದಲ್ಲಿ ಅದು ನಿಮಗೆ ಆಶಾವಾದವಾಗಿ ಪರಿಣಾಮವಾಗುವಂಥದ್ದು. ಅಥವಾ ಫಲಿತಾಂಶಗಳು ನಿಮಗೆ ಕೊನೆಯದಾಗಿ ಉತ್ತಮವಾಗಿ ಬರುವಂಥದ್ದು. ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಅನೇಕ ಶುಭ ಫಲಗಳು ಚಂದ್ರನಿಂದ ನಿಮಗೆ 22, 23, 24ರಲ್ಲಿ ನಿರೀಕ್ಷೆ ಮಾಡ್ಬೋದು ಕಟಕ ರಾಶಿಯವರು. 25, 26 ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಸಹ ಇರುವುದಿಲ್ಲ. ಅಂದರೆ ಅಲ್ಲಿ ನಿಮಗೆ ಚಂದ್ರ ಅಷ್ಟೇ ಅಲ್ಲ, ಯಾವುದೇ ಗ್ರಹಗಳ ಬೆಂಬಲ ಇಲ್ಲದೆ ಇರುವಂಥ ದಿನ ಆಗಿರುತ್ತೆ. ಹಾಗಾಗಿ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. 25, 26ರಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಯಂತ್ರ, ವಾಹನ, ಉಪಕರಣಗಳ ಎಚ್ಚರ, ಆರೋಗ್ಯದ ಎಚ್ಚರ, ಜೊತೆಗೆ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ, ಭಾವನೆಗಳನ್ನು ನಿಯಂತ್ರಣ ಮಾಡಬೇಕು, ಮಾತನ್ನು ನಿಯಂತ್ರಣ ಮಾಡಬೇಕು. ಹಣಕಾಸನ್ನು ಸಹ ಹಾಗೆ ವಿಪರೀತ ಖರ್ಚು ಮಾಡಿದಾಗಲೇ ಸಾಲ ಮಾಡಿ ನೀವು ತಿನ್ನಷ್ಟು ಮತ್ತಷ್ಟು ಸಾಲಗಳಿಗೆ ಒಳಗಾಗೋದು ಅಥವಾ ಯಾರದೋ ಮಾತು ನಂಬಿ ಹೂಡಿಕೆ ಮಾಡಲಿಕ್ಕೆ ಮುಂತಾದ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಒಳಗಾಗುವಂಥ ಬುದ್ಧಿ ಬರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. 25, 26 ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. 27, 28ರಲ್ಲಿ ಮತ್ತೊಮ್ಮೆ ಚಂದ್ರನ ಬೆಂಬಲ ನಿಮಗೆ ಮತ್ತೆ ಬರ್ತಾಯಿದೆ. ಹಾಗೆ ಆರಂಭದ 3 ದಿನ ಬಂತು, ಮಧ್ಯದಲ್ಲಿ 2 ದಿನ ಚಂದ್ರನ ಬೆಂಬಲ ಇರಲಿಲ್ಲ. ಮತ್ತು ಕೊನೆಯದಾಗಿ ಈಗ ಶುಕ್ರವಾರ, ಶನಿವಾರ ಅಷ್ಟೇ ಉತ್ತಮ ನಿಮಗೆ ಚಂದ್ರನ ಬೆಂಬಲ ಬರ್ತಾಯಿದೆ. ಅದನ್ನು ಮತ್ತೆ ಗಮನದಲ್ಲಿಟ್ಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಆರೋಗ್ಯ ಸುಧಾರಣೆ ಇದೆ. ನಿಮ್ಮ ಜನ್ಮರಾಶಿಗೆ ಬಂದ ಚಂದ್ರನು ಯಶಸ್ಸನ್ನು, ಲಾಭವನ್ನು, ಜಯವನ್ನು, ಶುಭ ಕಾರ್ಯಗಳ ಸಿದ್ಧಿಯನ್ನು ಕೊಡಲಿದ್ದಾನೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವುದು ಕೊನೆಯ ಈ ಶುಕ್ರವಾರ, ಶನಿವಾರಗಳನ್ನು. ಹಾಗಾಗಿ ಕಟಕ ರಾಶಿಯವರಿಗೆ ಈ ವಾರದ ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ ಎಂಬಂಥ 5 ದಿನಗಳಲ್ಲಿ ಮಾತ್ರ ಕೇವಲ ಚಂದ್ರನೊಬ್ಬನೇ, ನಿಮ್ಮ ರಾಶಿಯಾಧಿಪತಿ ಒಬ್ಬನೇ ಕಾಯಬೇಕು. ಬೇರೆ ಯಾವುದೇ ಗ್ರಹಗಳು ನಿಮ್ಮ ಜೊತೆಗೆ ಬರೋದಿಲ್ಲ ಅಥವಾ ನಿಮಗೆ ಸಹಕಾರಿಯಾಗಿ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಪರೀಕ್ಷೆಗಳಿರ್ತವೆ, ಸ್ವಲ್ಪ ಏರುಪೇರುಗಳಿರ್ತವೆ, ಕೆಲವು ರೀತಿ ಅಡೆತಡೆಗಳು ಬರ್ಬೋದು, ವಿಘ್ನಗಳು ಬರ್ಬೋದು. ಹಾಗೆ ಅವೆಲ್ಲವನ್ನು ಮೆಟ್ಟಿ ನಿಂತು ನಿಮಗೆ ಉತ್ತಮವನ್ನು ಪಡೀಲಿಕ್ಕೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನ ಒಂದು ಆಶೀರ್ವಾದ ಇರೋ ಕಾರಣ ಅನೇಕ ಶುಭಗಳನ್ನು ನಿಲ್ಲಿಸಬಾರ್ದು. ನೀವು ಬಳಸುವಂಥ ಬಣ್ಣ, ಏಕೈಕ ಬಣ್ಣ ಅಂದರೆ ವಾರಪೂರ್ತಿ ಬಳಸುವಂಥದ್ದು ಸ್ನೋ ಅಥವಾ ಹಿಮದ ಬಣ್ಣ. ನಿಮ್ಮ ರಾಶಿಯಾಧಿಪತಿ ಚಂದ್ರನ ಬಣ್ಣ ಆಗಿರುತ್ತೆ, ಸ್ನೋ ಅಥವಾ ಹಿಮದ ಬಣ್ಣ. ಅದೇ ರೀತಿ ಸಂಖ್ಯೆ 2 ನಂಬರ್ 2 ಅಷ್ಟೇ ಈ ವಾರದಲ್ಲಿ ಬಳಸ್ಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಹೆಚ್ಚಿನೇನು ಬದಲಾವಣೆಗಳಿಲ್ಲ. ಆದರೆ ಗುರುವಿನ ಬೆಂಬಲ ನಿಮಗೆ ಇದೆ, ಸೂರ್ಯನ ಬೆಂಬಲ ಇರುವಂಥದ್ದು, ಶುಕ್ರನು ಪೂರಕವಾಗಿರುವಂಥದ್ದು, ಇವೆಲ್ಲ ಘಟನೆಗಳು ಇರುವ ಕಾರಣ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇವೆಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಭಾನುವಾರದಂದು. ಬಳಿಕ ಈ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 23, 24, 25, 26 ನಿರಂತರವಾಗಿ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಅಂದರೆ ಇತರ 4 ಗ್ರಹಗಳಾದ ಸೂರ್ಯ ಇರ್ಬೋದು ಅಥವಾ ಗುರು ಇರ್ಬೋದು, ಶುಕ್ರ ಇರ್ಬೋದು, ಇವರು ನಿಮಗೆ ಆಗಲೇ ಪೂರಕವಾಗಿದ್ದಾರೆ. ಜೊತೆಗೆ ಚಂದ್ರನ ಬೆಂಬಲ ಮಧ್ಯೆ ಬದಲಾಗ್ತಾ ಇರುತ್ತೆ. ಹಾಗಾಗಿ ಈ ಬದಲಾದ ದಿನಗಳಲ್ಲಿ ಸಹ ನಿಮಗೆ 23, 24, 25, 26 ನಿರಂತರವಾಗಿ 4 ದಿನಗಳು ಸಹ ಚಂದ್ರನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಲಾಭ ವೃದ್ಧಿಯಾಗಲಿವೆ, ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಭೂಮಿ ಮನೆ ಕೊಳ್ಳುವಂಥ ಅವಕಾಶ ಒದಗಿ ಬರ್ಬೋದು, ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಜೊತೆಗೆ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಕೆಲವು ಅವಕಾಶಗಳು ಈಗ ತಾನಾಗಿ ಒಲಿದು ಬರುವಂಥದ್ದು ಮುಂತಾದ ಘಟನೆಗಳಾಗ್ತವೆ. ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ತಂದೆ ತಾಯಿ ಬಾಂಧವ್ಯ ಅಥವಾ ಸೋದರಿ ಬಾಂಧವ್ಯ, ಅತ್ತೆ ಮಾವರ ಬಾಂಧವ್ಯ ಎಲ್ಲವೂ ಭಾಳ ಚೆನ್ನಾಗಿ ಇರುವಂಥ ದಿನಗಳಾಗಿವೆ. ಹಾಗಾಗಿ ಈ 23, 24, 25, 26 ಎಂಬಂಥ 4 ದಿನಗಳನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಸಹಿ, ಒಪ್ಪಂದ, ರಿಜಿಸ್ಟ್ರೇಷನ್ ಸಹ ಈ ದಿನಗಳಲ್ಲಿ ಮಾಡ್ಕೋಬೋದಾಗಿದೆ.
ಇನ್ನು ಕೊನೆಯ 2 ದಿನಗಳು ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 27, 28 ಅಲ್ಲಿ ಅನೇಕ ರೀತಿಯ ನಿಮಗೆ ಅಡೆತಡೆಗಳು ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು, ವಿರುದ್ಧವಾದ ಘಟನೆಗಳು ಜರಬಹುದು, ಹಣಕಾಸಿನ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 27, 28 ಭಾನುವಾರ ಶುಕ್ರವಾರ ಶನಿವಾರದಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಆರಂಭದ ಭಾನುವಾರ ಅಷ್ಟು ಮಿಶ್ರ ಫಲಗಳು ಬಂತು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 23, 24, 25, 26 ನಿರಂತರವಾಗಿ 4 ದಿನಗಳು ಚಂದ್ರನ ಮತ್ತು ವಿಶೇಷವಾದ ಇತರ ಗ್ರಹಗಳ ಬೆಂಬಲಗಳು ವ್ಯಕ್ತವಾದವು. ಅನೇಕ ರೀತಿಯ ಕೊಡುಗೆಗಳು ಸಿಗಲಿವೆ. ವ್ಯಾಪಾರ ಉದ್ಯಮಗಳು ತುಂಬ ಒಂದು ಬಲಶಾಲಿಯಾಗಲಿವೆ. ಹಣಕಾಸಿನ ಕೊರತೆ ನೀಗುವಂಥದ್ದು, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಒದಗಿ ಬರಲಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ಸಿಂಹರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 3, 6 1, 2, 3, 6 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಅಪೂರ್ವವಾದ ಗುರುವಿನ ಬೆಂಬಲ ಇದೆ, ಶುಕ್ರನ ಅನುಗ್ರಹ ಇದೆ, ಚಂದ್ರನು ಅವನಿಗೆ ಪೂರಕವಾಗಿದ್ದಾನೆ, ಸೂರ್ಯನು ಸಹ ಪೂರಕವಾಗಿರುವ ಕಾರಣ ಪ್ರಮುಖವಾದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ರಾಜಕೀಯ ಮೂಲವಾದ ಕೆಲಸಗಳು ಅಥವಾ ದಾಖಲೆ ಪತ್ರಗಳ ಸಂಗ್ರಹಣೆ, ಭೂಮಿ ಮನೆ ಕೊಳ್ಳುವಂಥ ವಿಚಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಜೀವನದ ವಿಚಾರಗಳಿಗೆ ಬಹಳ ಉತ್ತಮ ಇದೆ. ಇನ್ನು ರಾಜಕೀಯದಲ್ಲಿರೋರು, ಸಾರ್ವಜನಿಕ ಜೀವನದಲ್ಲೂ ಸೆಲೆಬ್ರಿಟಿಗಳು ಮುಂತಾದವರಿಗೆ ಈ ವಾರದಲ್ಲಿ ಅಪೂರ್ವವಾದ ಕೆಲವು ಘಟನೆಗಳು ಸಹ ಜರಬಹುದಾಗಿದೆ. ಹಾಗಾಗಿ ಇವೆಲ್ಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಚಂದ್ರನ ಬೆಂಬಲದ ಕೊರತೆ ಇದ್ದರೂ ಸಹ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ವಾರಪೂರ್ತಿ ಇದೆ. ಅದೇ ರೀತಿ ಶುಕ್ರನ ಅನುಗ್ರಹ, ಬುಧ ಅನುಗ್ರಹ ಎಲ್ಲವೂ ಉತ್ತಮವಾಗಿರುವ ಕಾರಣ ರಾಹು ಸಹ ಪೂರಕವಾಗಿರೋಣ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅಂದರೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ವಾರಪೂರ್ತಿ ಉತ್ತಮವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದಕ್ಕೇನು ಕೊರತೆಗಳಿಲ್ಲ. ಜೊತೆಗೆ ಅನಿರೀಕ್ಷಿತವಾದ ಲಾಭಗಳು ಸಹ ನಿಮಗೆ ಈ ವಾರದಲ್ಲಿ ಇದೆ. ಆದರೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಅಷ್ಟೇ ಕೊರತೆ ಇರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ಚಂದ್ರ ನಿಮಗೆ ವೈರುಧ್ಯವಾಗಿದ್ದಾನೆ ಹೊರತು ಇತರ ಗ್ರಹಗಳ ಒಂದು ರಕ್ಷಣೆ ನಿಮಗೆ ಬಹಳ ಉತ್ತಮವಾಗಿರುತ್ತೆ. ಇತರ 4 ಗ್ರಹಗಳು ನಿಮಗೆ ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಸಹ ಕೊಡುವಂಥ ಘಟನೆಗಳಿವೆ. ಚಂದ್ರನ ಬೆಂಬಲದ ಕೊರತೆ ಇದ್ದ ದಿನಗಳಲ್ಲಿ ಕೆಲವೊಮ್ಮೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡೋ ಘಟನೆ, ಪತಿ ಪತ್ನಿಯರಲ್ಲಿ ಸ್ವಲ್ಪ ವಿರಸ, ತಂದೆ ಮಕ್ಕಳ, ತಾಯಿ ಮಕ್ಕಳ ಸ್ವಲ್ಪ ವಿರಸಗಳು ಬರ್ಬೋದಾಗಿದೆ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳು 22, 23, 24ರಲ್ಲಿ ಕಂಡುಬರೋದಿಲ್ಲ. ವಿಶೇಷವಾಗಿ ಹಣಕಾಸು, ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ನಾರ್ಮಲ್ ಆಗಿರುತ್ತೆ. ಇನ್ನು 25, 26 ಅತ್ಯಂತ ಶುಭ ದಿನ, 27, 28 ಸಹ ಅತ್ಯಂತ ಶುಭ ದಿನ. ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹಾಗಾಗಿ 25ರಿಂದ 28ರವರೆಗೂ 4 ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ತರಂಗಗಳ ಬೆಂಬಲ, ಲಾಭಸ್ಥಾನ, ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾದ ಪ್ರಗತಿ, ಉನ್ನತ ಶಿಕ್ಷಣಗಳಿಗೆ ಸ್ಥಾನಮಾನ ಸಿಗುವಂಥದ್ದು ಅಥವಾ ಉನ್ನತ ದರ್ಜೆಯ ಕೆಲವು ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಕೆಲವರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶಗಳು, ಜೊತೆಗೆ ಹಿಂದೆ ನಿಮ್ಮನ್ನು ದ್ವೇಷ ಮಾಡ್ತಿದ್ದಂಥವ್ರು ಈಗ ನಿಮ್ಮಲ್ಲಿ ಮಿತ್ರರಾಗುವಂಥದ್ದು, ಈ ರೀತಿ ಹಲವಾರು ಪವಾಡ ಸದೃಶವಾದ ಘಟನೆಗಳು 25, 26, 27, 28 4 ದಿನಗಳಲ್ಲಿ ಜರಗಲಿದೆ. ಅನೇಕ ರೀತಿಯ ನಿಮ್ಮ ಕೊಡುಗೆಗಳು ಸಹ ಈಗ ನಿಮಗೆ ಸಿಗ್ಬೋದು, ಪ್ರಶಸ್ತಿ ಪುರಸ್ಕಾರಗಳು ಸಹ ಸಿಗ್ಬೋದಾಗಿದೆ. ಇನ್ನು ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ತಂದೆ ತಾಯಿ, ಗಂಡ ಹೆಂಡತಿ ಅಥವಾ ಅತ್ತೆ ಮಾವ, ಸೋದರ ಸೋದರಿ ಮುಂತಾದ ಬಾಂಧವ್ಯಗಳು ಸಹ ಗಟ್ಟಿಗೊಳ್ಳುವಂಥ ವಾರ ಆಗಿರುತ್ತೆ. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನಗಳು ನಿಮಗೆ ಸ್ವಲ್ಪ ಮಿಶ್ರ ಫಲವಾಗಿ ಸೂಚನೆ ಬಂದರೂ ನಂತರ ಬಂದಂಥ 25, 26, 27, 28 ನಿರಂತರವಾಗಿ 4 ದಿನಗಳು ಚಂದ್ರನ ಬೆಂಬಲ, ಇತರ ಗ್ರಹಗಳ ಬೆಂಬಲದಿಂದ ಉತ್ತಮ ಫಲಗಳು ಬರ್ತವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಅನುಕೂಲವಾಗುವಂತೆ ನಿಮಗೆ ಸೂರ್ಯನು ಸಹ ವಾರಪೂರ್ತಿ ಪೂರಕವಾಗಿದ್ದಾನೆ. ಹಣಕಾಸಿಗೆ ಸಂಬಂಧಪಟ್ಟ ಶುಕ್ರನು ವಾರಪೂರ್ತಿ ಪೂರಕವಾಗಿದ್ದಾನೆ. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಇನ್ನಿತರ ಯಾವುದೇ ರೀತಿಯ ಸ್ಥಿರವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಇತರ ಗ್ರಹಗಳಾದ ಅಲ್ಲಿ ಬುಧನ ಅನುಗ್ರಹ, ಚಂದ್ರನ ಬೆಂಬಲ ಸಹ ನಿಮಗೆ ಬರಲಿದೆ. ರಾಹು ಸಹ ಅನುಕೂಲವಾಗಿದ್ದಾನೆ. ಹಾಗೆ ಇವೆಲ್ಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಕನ್ಯಾ ರಾಶಿಯವರು. ಇಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 2, 4, 5, 6 1, 2, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸಿ ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬಂದಿದೆ. ಭಾನುವಾರ 22ನೇ ತಾರೀಕು ಅತ್ಯಂತ ಶುಭ ಫಲಗಳು ನಿರೀಕ್ಷೆ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಬಹಳಷ್ಟಿದೆ. ಜೊತೆಗೆ ಕೌಟುಂಬಿಕ ವಾತಾವರಣ, ಸಾಮಾಜಿಕ ವಾತಾವರಣದಲ್ಲಿ ನೆಮ್ಮದಿಯ ಹಲವಾರು ಘಟನೆಗಳು ಜರಗಲಿವೆ. ದೀರ್ಘಕಾಲದಿಂದ ಕಾಯ್ತಾ ಇದ್ದ ನಿಮಗೆ ಯಾವುದೇ ರೀತಿಯ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳು ಇಂದು ಅದು ನಿಜ ರೂಪಕ್ಕೆ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು 22ರಿಂದ ನಿರೀಕ್ಷೆ ಮಾಡ್ಬೋದು. 23, 24 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ನಿಮಗೆ ಗುರುಬಲ ಇದೆ, ಬುಧನ ಅನುಕೂಲ ಇದೆ, ಶನಿ ಮಹಾರಾಜನ ಅನುಕೂಲ ಅವೆಲ್ಲ ಇದ್ದಿರುತ್ತೆ. ಆದರೆ ಇನ್ನು ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಕಾರಣ 23, 24ರಲ್ಲಿ ಕಲಹದ ವಾತಾವರಣ, ವಾಗ್ವಾದಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು 25, 26 ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ.
25-26ರಲ್ಲಿ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಬರುತ್ತೆ. ಜೊತೆಗೆ ನಿಮ್ಮಿಂದ ಏನಾದರೂ ನಿಭಾಯಿಸಲಿಕ್ಕೆ ಆಗದಂತಹ ಕೆಲವು ಘಟನೆಗಳು ಕೆಲವು ನಿಮಗೆ ಮನಸ್ಸಿಗೆ ಅತೃಪ್ತಿಯನ್ನು ಉಂಟು ಮಾಡ್ಬೋದು, ಅಥವಾ ಕೊನೆಯ ಕ್ಷಣದಲ್ಲಿ ನಿಮಗೆ ಏನಾದರೂ ರದ್ದಾಗುವಂಥ ಘಟನೆಗಳಿಂದ ಮನಸ್ಸಿಗೆ ಇನ್ನಷ್ಟು ಅಹಿತಕರವಾದ ಅನುಭವಗಳು ಆಗ್ಬೋದು. ಹಾಗಾಗಿ 25-26ರಲ್ಲಿ ಸಹ ಇಂಥ ಒಂದು ವಿಚಾರಕ್ಕೆ ಮನೋನಿಯಂತ್ರಣ, ವಾಕ್ ನಿಯಂತ್ರಣವನ್ನು ಮಾಡಬೇಕು. ಇನ್ನು 27-28 ವಾರದ ಕೊನೆಯ ದಿನ ಅತ್ಯಂತ ಶುಭ ಫಲವಿದೆ. ಅಲ್ಲಿ ಚಂದ್ರನ ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಮುನ್ನಡೆದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲು 27-28ರಲ್ಲಿ. ಹಾಗಾಗಿ ಆರಂಭದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು, ಮಾತಿನ ಚಕಮಕಿ, ಮಿಶ್ರ ಫಲಗಳು ವ್ಯಕ್ತವಾದರೂ ಮಧ್ಯದಲ್ಲಿ ಸ್ವಲ್ಪ ಉತ್ತಮವಾದ ಪರಿವರ್ತನೆಗಳು, ಜೊತೆಗೆ ವಾರದ ಕೊನೆಯ ದಿನಗಳಲ್ಲಿ ಅತ್ಯಂತ ಚಂದ್ರನ ಬೆಂಬಲದ ನಿಮಗೆ ವಿಶೇಷವಾದ ಫಲಿತಾಂಶಗಳು ಬಂದಿವೆ. ಇವೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಿಮಗೆ ಗುರುವಿನ ಅನುಕೂಲ ಇದೆ. ಶನಿ ಮಹಾರಾಜರು ಪೂರಕವಾಗಿದ್ದಾರೆ. ಅಲ್ಲಿ ಬುಧನು ಪೂರಕವಾಗಿರ್ತಾನೆ. ಅಲ್ಲಿ ಕೇತುವಿನ ಬೆಂಬಲ ಇದೆ. ಅದೇ ರೀತಿ ಈ ಅಪರೂಪಕ್ಕೆ ಅನುಗ್ರಹ ಮಾಡುವಂಥ ಮಂಗಳ ಬೆಂಬಲ ಸಹ ಇದೆ. ಹಾಗಾಗಿ ಭೂಮಿ, ಮನೆ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು, ಯಂತ್ರೋಪಕರಣ ಕೊಳ್ಳುವಂಥದ್ದು, ಅಥವಾ ಭೂಮಿ ಮನೆಗೆ ಸಂಬಂಧಪಟ್ಟ ಮಾರಾಟ ಇತ್ಯಾದಿಗಳ ವಿಚಾರ ಇವೆಲ್ಲವೂ ಈಗ ಚಾಲನೆಗೆ ಬರಲಿದೆ. ಅಂದರೆ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ತುಲಾರಾಶಿಯವರು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಎಲ್ಲೋ, ಗ್ರೀನ್, ಮಿಕ್ಸ್, ಬ್ಲೂ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳೋದು. ಸಂಖ್ಯೆಗಳು 5, 7, 8, 9, 5, 7, 8, 9 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಶುಭಾರಂಭ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು 22, 23, 24ರಲ್ಲಿ ನಿಮ್ಮ ಮನೆ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ, ಮನೆ ನೆಮ್ಮದಿ ವಾತಾವರಣ, ಅನೇಕ ರೀತಿಯ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ವದ ಪರಿವರ್ತನೆಗಳು ಜರುಗುವಂಥದ್ದು, ದೂರದ ಬಂಧುಗಳಿಂದ ಏನಾದರೂ ಶುಭ ಸಮಾಚಾರಗಳು ಬರುವಂಥದ್ದು, ಜೊತೆಗೆ ಮಾಡತಕ್ಕಂತಹ ವೃತ್ತಿ ಉದ್ಯಮದಲ್ಲಿ ಏನಾದರೂ ಹೊಸ ರೀತಿಯ ಅನ್ವೇಷಣೆಗಳು ಬಂದು ನಿಮ್ಮ ಮನಸ್ಸಿಗೆ ಖುಷಿಯಾಗುವಂಥದ್ದು. ಅದೇ ರೀತಿ ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಬಹುಮಾನ ಉಡುಗೊರೆಗಳು ಸಹ ಬರುವಂಥ ಅವಕಾಶ ಇದೆ. ಆರಂಭದ 3 ದಿನಗಳು 22, 23, 24ರಲ್ಲಿ ಹಣಕಾಸಿನ ಕೊರತೆಯೂ ಇರೋದಿಲ್ಲ. ಬಳಿಕ ಬರುವಂಥ 4 ದಿನಗಳು ನಿಮಗೆ ವಿರುದ್ಧ ಫಲವನ್ನು ಕೊಡ್ತವೆ. 4 ದಿನ ಅಂದರೆ 25, 26, 27, 28, 25ರಿಂದ 28ರವರೆಗೂ ನಿಮಗೆ ಅನೇಕ ರೀತಿಯ ಏರುಪೇರುಗಳು ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು, ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಬಾಂಧವ್ಯದ ಕೊರತೆ, ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯದ ಕೊರತೆಗಳು ಎದುರಾಗ್ಬೋದು. ಜೊತೆಗೆ ಮಾಡುವಂಥ ಪ್ರಯತ್ನದಲ್ಲಿ ವೈಫಲ್ಯ ಅಥವಾ ಫೇಲಿಯರ್ಗಳು ಬರುವಂಥದ್ದು. ಹಾಗಾಗಿ 25, 26, 27, 28ರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳಲ್ಲಿ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ದೊಡ್ಡ ಮೊತ್ತ ಟ್ರಾನ್ಸಾಕ್ಷನ್ ಮಾಡೋದು ಒಳ್ಳೆಯದಲ್ಲ. ಅದು ಯಾವುದೇ ರೀತಿ ನಿಮಗೆ ಅನುಮಾನ ಇದ್ದಂತಹ ಕೆಲವು ಹೂಡಿಕೆಗಳನ್ನು ಮಾಡೋ ಸಹ ಈಗ ಒಳ್ಳೆಯದಲ್ಲ. ಇವೆಲ್ಲ ಗಮನದಲ್ಲಿಟ್ಕೋಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 5, 7, 5 ಆ್ಯಂಡ್ 7 ಸಂಖ್ಯೆ ಬಳಸು. ಗ್ರೀನ್ ಆ್ಯಂಡ್ ಮಿಕ್ಸ್ ಬಣ್ಣ ಅಥವಾ 5 ಮತ್ತು 7 ಸಂಖ್ಯೆ 5 ಆ್ಯಂಡ್ 7 ಸಂಖ್ಯೆಯನ್ನು ಬಳಸ್ಕೋಬೋದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭ ಸಾಮಾನ್ಯವಾಗಿ ಬಂದಿದೆ. ಹೆಚ್ಚಿನ ಪರಿವರ್ತನೆಗಳಿಲ್ಲ. ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ತಾನಾಗಿಯೇ ಆಗಲಿವೆ. ಆ ಬಳಿಕ ಬರುವಂಥ ನಿಮಗೆ 23, 24 ಅತ್ಯಂತ ಶುಭ ದಿನ, 25, 26 ಅತ್ಯಂತ ಶುಭ ದಿನ, 23, 24, 25, 26 ಅಲ್ಲಿ ವಿಶೇಷವಾಗಿ ನಿಮಗೆ ಚಂದ್ರನ ಅನುಕೂಲಗಳಿಂದ ಲಾಭಗಳು ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಉನ್ನತವಾದ ಸ್ಥಾನಮಾನ ಸಿಗುವಂಥದ್ದು. ಇದೇ ಕಾಲದಲ್ಲಿ ನಿಮಗೆ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಸೇರುವ ಕಾರಣ ಹಣಕಾಸು, ಆರೋಗ್ಯ ಎಲ್ಲ ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟ್ಗಳಿರ್ತವೆ. ದೂರ ಪ್ರಯಾಣ ಮಾಡುವಂಥವ್ರಿಗೆ ದೂರ ಪ್ರಯಾಣದ ಅವಕಾಶ, ವಿದೇಶಕ್ಕೆ ಹೋಗುವಂಥವ್ರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಬರ್ಬೋದು. ಮಾಡುವಂತಹ ವೃತ್ತಿಯಲ್ಲಿ ತುಂಬ ಅಥವಾ ಉದ್ಯಮದಲ್ಲಿ ಚೆನ್ನಾಗಿ ಪ್ರಗತಿ ಬರಲಿದೆ. ಹಾಗಾಗಿ ಈ ವಾರದಲ್ಲಿ ನೀವು ವಿಶೇಷವಾಗಿ ಈ ಅನೇಕ ರೀತಿಯ ಉತ್ತಮ ಫಲಗಳನ್ನು ಆರಂಭದಲ್ಲೇ ನಿರೀಕ್ಷೆ ಮಾಡ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರ 22, 23, 24ರಲ್ಲಿ ಅತ್ಯಂತ ಉತ್ತಮ ಫಲ. ಇನ್ನು 25, 26 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಹಣಕಾಸಿನ ಸ್ವಲ್ಪ ಕೊರತೆ ಎದುರಾಗ್ಬೋದು. ಆಹಾರ ಸಂಬಂಧಿತವಾದ ಏನಾದರೂ ಒಂದು ನಿಮಗೆ ಈ ಅನೇಕ ರೀತಿಯ ಹೊಟ್ಟೆಯಲ್ಲಿ ಅಥವಾ ಅಜೀರ್ಣದ ಸಮಸ್ಯೆಗಳು ಆಹಾರದಿಂದ ಬರ್ಬೋದಾಗಿದೆ, ನೀರಿನಿಂದ ಬರ್ಬೋದಾಗಿದೆ. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿರಾಸಕ್ತಿ, ಅನಾಸಕ್ತಿಗಳು ಸಹ ಬರ್ಬೋದಾಗಿದೆ ಆರಂಭದ ದಿನಗಳಲ್ಲಿ ಭಾನುವಾರದಂದು. ಬಳಿಕ ಬರುವಂಥ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಬುಧವಾರ, ಗುರುವಾರ 25, 20 ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಕೊನೆಯ ದಿನ ಸ್ವಲ್ಪ ಏರುಪೇರಿನ ಘಟನೆ ಆಗುತ್ತೆ. ಈ ಶುಕ್ರವಾರ, ಶನಿವಾರದಂದು ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಎಲ್ಲರಿಗೆ ನಿಮ್ಮ ವೈರುದ್ಧವಾದ ಘಟನೆಗಳು ಜರುಗುವಂಥದ್ದು, ಅಥವಾ ಇತರರು ನಿಮ್ಮನ್ನು ವಿರೋಧ ಮಾಡುವಂಥದ್ದು ಮುಂತಾದ ಅನಿರೀಕ್ಷಿತವಾದ ಹಲವಾರು ನಿಮಗೆ ಅಹಿತಕರವಾದ ಘಟನೆ 27, 28ರಲ್ಲಿ ಜರಬಹುದು. ಅದನ್ನು ಗಮನದಲ್ಲಿಟ್ಕೋಬೇಕು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಧನುರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೇ, ವೈಟ್ ಬಣ್ಣ ಬಳಸಿ. ಸಂಖ್ಯೆಗಳು 2, 3, 4, 6, 2, 3, 4, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ.
ಗುರುವಿನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಅಲ್ಲಿ ಶನಿ ರಾಹು ಕೇತುಗಳ ಬೆಂಬಲ ಸಹ ನಿಮಗೆ ಕೆಲವೊಮ್ಮೆ ಸಹಾಯಕ್ಕೆ ಬಂದು ಅನೇಕ ಇಷ್ಟಾರ್ಥಗಳು ಕೈಗೂಡಲಿವೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಅನೇಕ ರೀತಿಯ ನಿಮಗೆ ಅಡೆತಡೆಗಳು ಎದುರಾಗ್ಬೋದು. ಮಾತಿನ ಚಕಮಕಿಗಳು ಕೆಲವೊಮ್ಮೆ ಬರ್ಬೋದು. ಕೆಲವೊಮ್ಮೆ ಪ್ರಯಾಣದಲ್ಲಿ ಸಹ ಅಹಿತಕರವಾದ ಅನುಭವಗಳು ಆಗ್ಬೋದು. ಹಾಗಾಗಿ 22, 23, 24 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮಗೆ ಇರತಕ್ಕಂತಹ ಅಲ್ಲಿ ಸೂರ್ಯನ ಬೆಂಬಲ ಅಥವಾ ಬುಧನ ಬೆಂಬಲ, ಶುಕ್ರನ ಬೆಂಬಲ ಅಥವಾ ಶನಿ ಮಹಾರಾಜರ ಬೆಂಬಲ ಇವೆಲ್ಲವೂ ಚತುರ್ಗ್ರಹದಿಂದ ಉತ್ತಮವಾದ ಫಲ ಖಂಡಿತ ಕೊಡ್ತವೆ. ಆದರೆ ಈ ಆರಂಭದ ದಿನದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಅಷ್ಟೇ ಕೊರತೆ ಇದೆ. ಹಾಗಾಗಿ ಹೆಚ್ಚೇನು ಆತಂಕ ಭಯಪಡುತ್ತಿಲ್ಲ. ಸಣ್ಣ ಪುಟ್ಟ ಅಥವಾ ಸಾಂಕೇತಿಕವಾದ ಸಣ್ಣ ಪುಟ್ಟ ಏರ್ಪೇರುಗಳು ಭಾನುವಾರ, ಸೋಮವಾರ, ಮಂಗಳವಾರ ಬರ್ಬೋದಾಗಿದೆ. ಕೆಲವೊಬ್ಬರಿಗೆ ಆರ್ಥಿಕವಾದ ಸ್ವಲ್ಪ ಹಿನ್ನಡೆ ಆಗ್ಬೋದು. ಇನ್ನು ಕೆಲವರಿಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ವೈರುಧ್ಯಗಳು ಬರುವಂಥದ್ದು ಅಥವಾ ಸಹೋದ್ಯೋಗಗಳಲ್ಲಿ ತಾತ್ಕಾಲಿಕವಾದ ವೈರುಧ್ಯಗಳು ಬರ್ಬೋದು. ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳ ವಿಘ್ನ ಅಡೆತಡೆಗಳು ಆರಂಭದ 3 ದಿನಗಳು ಬರ್ಬೋದಾಗಿದೆ. ಹೊರತು ಹೆಚ್ಚಿನೇನು ಆತಂಕ ಅಥವಾ ಕಂಟಕಗಳೇನಿಲ್ಲ. ಆ ಬಳಿಕ 25, 26 ಅತ್ಯಂತ ಉತ್ತಮ ದಿನ, 27, 28 ಸಹ ಅತ್ಯಂತ ಉತ್ತಮ ದಿನ. ಹಾಗಾಗಿ ಆರಂಭದ 3 ದಿನಗಳು ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆಯಿಂದ ಮಿಶ್ರ ಫಲಗಳ ಸೂಚನೆ ಬಂದರೂ ಸಹ ನಂತರದ 4 ದಿನಗಳು ನಿಮಗೆ ಚಂದ್ರನ ವಿಶೇಷದ ತರಂಗಗಳ ಬೆಂಬಲಿದೆ. 25, 26, 27, 28 4 ದಿನಗಳಲ್ಲಿ ಸಹ ಲಾಭ, ಜಯ, ಸುಖ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಲಿದೆ. ಇಷ್ಟಪಟ್ಟಂಥ ವಸ್ತು ಭೂಮಿ ಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ. ಇನ್ನು ನಿಮ್ಮ ಒಂದು ದೀರ್ಘಕಾಲದ ಕನಸು ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು ಅಥವಾ ಸಂತತಿಯನ್ನು ಪಡೆಯೋದು ಇವೆಲ್ಲವೂ ಈಗ ನನಸಾಗಲಿಕ್ಕೆ ವಿಶೇಷವಾದ ಅನುಗ್ರಹಗಳು ಬರ್ತವೆ. ನಿಮ್ಮ ರಾಶಿಯಾಧಿಪತಿ ಶನಿ ಮಹಾರಾಜರು ಸಹ ನಿಮಗೆ ಆಶೀರ್ವಾದ ಪೂರ್ವಕವಾಗಿದ್ದಾರೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ. ಇನ್ನು ಇದಲ್ಲದೆ ನಿಮ್ಮ ವೃತ್ತಿಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ತರವಾದ ಒಂದು ಪಾರ್ಟ್ನರ್ಶಿಪ್ಪನ್ನು, ಮಹತ್ತರವಾದ ಬದಲಾವಣೆಯನ್ನು ತರಲಿಕ್ಕೆ ಅವಕಾಶಗಳು ಕಂಡು ಬರ್ತವೆ ಮಕರ ರಾಶಿಯವರಿಗೆ. ಈ ವಾರದಲ್ಲಿ ನೀವು ವಿಶೇಷವಾಗಿ 25, 26, 27, 28ರಂದು ನಿಮ್ಮ ಒಂದು ಪ್ರಮುಖವಾದ ಉದ್ದೇಶಗಳನ್ನು ಅಥವಾ ಯಾವುದೇ ರೀತಿಯ ಗುರಿಯನ್ನು ತಲುಪಲಿಕ್ಕೆ ನಿಮ್ಮ ಒಂದು ಸಹಾಯಕವಾದಂಥ ಯೋಜನೆಯನ್ನು ರೂಪಿಸಿಕೊಂಡ್ರೆ ಬಹಳ ಉತ್ತಮ ಫಲಿತಾಂಶವನ್ನು ಮಾಡ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಮಕರ ರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ವೈಟ್ ಮತ್ತು ಬ್ಲೂ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 5, 6, 8 1, 2, 5, 6, 8 ಎಂಬ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ಈ ವಾರದ ಶುಭಾರಂಭ. ಆರಂಭದಲ್ಲಿ ನಿಮಗೆ ಜಯ, ಸುಖ, ಲಾಭಗಳಿರ್ತವೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ವವಾದ ಬದಲಾವಣೆಗಳು ಈ ದಿನ ಕಂಡು ಬರ್ಬೋದು ಭಾನುವಾರದಂದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 4 ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಇತರ ಗ್ರಹಗಳು ಬೆಂಬಲಕ್ಕಿದ್ದರೂ ಗುರುವಿನ ಬೆಂಬಲ ಇದೆ, ಬುಧನ ಬೆಂಬಲ ಇದೆ, ಶುಕ್ರನ ಬೆಂಬಲ ಇದೆ. 3 ಶುಭ ಗ್ರಹಗಳ ಬೆಂಬಲ ಇದೆ. ಆದರೆ ಇಲ್ಲಿ ನಿಮಗೆ ಅಲ್ಲಿ ರವಿಚಂದ್ರರು ವೈರುಧ್ಯದ ಒಂದು ಪ್ರಭಾವವನ್ನು ಬರುವ ಕಾರಣ ಈ ಆರಂಭದ ದಿನಗಳ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನಗಳು ಸಹ ಹಣಕಾಸಿನ ಖರ್ಚುಗಳು ಬರ್ಬೋದು, ಮಾತಿನ ಚಕಮಕಿಗಳು ಬರ್ಬೋದು. ನೀವು ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಏನಾದರೂ ಕೊರತೆಗಳು ಬರುವಂಥದ್ದು ಅಥವಾ ಇತರರ ಒಂದು ಆರೋಪದಿಂದ ಮನಸ್ಸಿಗೆ ನಿಮಗೆ ಬೇಜಾರಾಗುವಂಥದ್ದು, 3ನೇ ವ್ಯಕ್ತಿಗಳಿಂದ ನಿಮಗೆ ತೊಂದರೆಗೆ ಈಡಾಗುವಂಥ ಘಟನೆಗಳು. ಹಾಗಾಗಿ 23, 24, 25, 26 ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿ ಅತಿರೇಕ ಅಥವಾ ಆತುರ ನಿರ್ಧಾರ ಬೇಕಾಗಿಲ್ಲ. ಇವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ವಾರದ ಕೊನೆಯ ದಿನ ವಿಶೇಷವಾದ ಲಾಭ, ಸುಖ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಬರುವಂಥದ್ದು, ದೂರ ಪ್ರಯಾಣ ಮಾಡುವಂತಹ ಅವಕಾಶಗಳು. ಜೊತೆಗೆ ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಮಹತ್ವವಾದ ಬದಲಾವಣೆ ತರುವಂಥ ಅವಕಾಶ ಸಹ ಬರಲಿದೆ 27, 28ರಂದು. ಹಾಗಾಗಿ ಈ ಒಂದು ಕೊನೆಯ 2 ದಿನಗಳನ್ನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕುಂಭರಾಶಿಯವರು. ಒಟ್ಟಿನಲ್ಲಿ ಈ ಆರಂಭದ ದಿನ 22ನೇ ತಾರೀಕು, ಜೊತೆಗೆ ಕೊನೆಯ 2 ದಿನ ಅಂದರೆ 27, 28, 29 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಕುಂಭರಾಶಿಯವರು ಬಳಸ್ತಕ್ಕಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 5, 6, 3, 5, 6 ಎಂಬ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಅಷ್ಟೇನೂ ಉತ್ತಮವಾಗಿ ಬರ್ತಿಲ್ಲ. ಮಿಶ್ರ ಫಲಗಳ ಸೂಚನೆ. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಬರ್ಬೋದು. ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು. ಆಹಾರ ದೋಷದಿಂದ, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರು ಸಹ ಬರ್ಬೋದು. ಕೆಲವರಿಗೆ ಶೀತ, ನೆಗಡಿ, ಜ್ವರ ಅಥವಾ ಮೈಕೈ ನೋವು, ಸುಸ್ತು ಮುಂತಾದವುಗಳ ಅನುಭವ ಸಹ ಆಗ್ಬೋದು. ಹಾಗೆ ಆರೋಗ್ಯದ ರಕ್ಷಣೆಯನ್ನು ಆರಂಭದ ದಿನಗಳಲ್ಲಿ ಮಾಡ್ಕೋಬೇಕಾಗುತ್ತೆ ಭಾನುವಾರದಂದು. ಇನ್ನು ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರ್ಬೋದು. ವಿದ್ಯಾರ್ಥಿ ಯುವಕರಿಗೆ ಸಹ ಅನೇಕ ರೀತಿಯ ಶುಭ ಪರಿಣಾಮಗಳು ಆಗಲಿವೆ 23, 24ರಲ್ಲಿ. 25, 26 ಮತ್ತೊಮ್ಮೆ ಮಿಶ್ರ ಫಲಗಳ ದಿನ. ಅನೇಕ ರೀತಿಯ ನಿಮ್ಮ ಮಿಶ್ರ ಫಲಗಳಿಂದಾಗಿ ಈ ಏನಾದರೂ ಇಷ್ಟಾರ್ಥಗಳು ಸ್ವಲ್ಪ ಕೊರತೆ ಬರ್ಬೋದು. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು. ಜೊತೆಗೆ
ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಸಫಲತೆಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು ಘಟನೆಗಳು ಆಗ್ಬೋದು. ಹಾಗಾಗಿ 25-26 ನೀವು ಸ್ವಲ್ಪ ಸಂಯಮದಿಂದ ತಾಳ್ಮೆಯಿಂದ ಕಾಪಾಡ್ಕೋಬೇಕು. ಇನ್ನು ಈ ಕೊನೆಯ ಅವಕಾಶದಲ್ಲಿ 27-28 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿನೂ ಹಾಗೆ ಕೆಲವೊಂದು ನಿಮ್ಮ ಇಷ್ಟಾರ್ಥಗಳಿಗೆ ಸ್ವಲ್ಪ ಅಡೆತಡೆಗಳು ಏರುಪೇರುಗಳು ಬರ್ಬೋದಾಗಿದೆ. ಅಲ್ಲಿ ನಿಮಗೆ ಇರತಕ್ಕಂಥ ಶುಕ್ರನ ಬೆಂಬಲ, ಮಂಗಳನ ಬೆಂಬಲ, ಜೊತೆ ಕೇತುವಿನ ಬೆಂಬಲದ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥ ವಿಚಾರ ಅಥವಾ ಯಂತ್ರ ವಾಹನ ಕೊಳ್ಳುವಂಥ ವಿಚಾರಕ್ಕೆ ಅವರಿಂದ ಸಹಾಯ ಆಗುತ್ತೆ. ಆದರೆ ಚಂದ್ರನ ನಿಮಗೆ ವಿರುದ್ಧವಾಗಿರೋ ಕಾರಣ ಇಲ್ಲಿ ಹಲವಾರು ಬಾರಿ ವಿಘ್ನಗಳು, ಅಡೆತಡೆಗಳು ಬರ್ಬೋದು ಈ ವಾರದಲ್ಲಿ. ಈ ವಾರದಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು ಕೇವಲ ಈ 23-24ರಲ್ಲಿ ಹೊರತು ಇತರ ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ. ನೀವು ಬಳಸ್ತಕ್ಕಂಥ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಶುಕ್ರನಿಗೆ ಸಂಬಂಧಿತ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅದು ನಿಮ್ಮ ಕೇತು ಗ್ರಹಕ್ಕೆ ಸಂಬಂಧಿತವಾದದ್ದು. ರೆಡ್ ಅಥವಾ ಕೆಂಪು ಬಣ್ಣ ಅದು ಮಂಗಳನಿಗೆ ಸಂಬಂಧಪಟ್ಟದ್ದು. ಹಾಗೆ ಮಂಗಳನ ವಿಶೇಷವಾದ ಆಶೀರ್ವಾದ ನಿಮಗೆ ಈ ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ, ರಾಜಕೀಯ ಸಂಬಂಧಿತ, ಉದ್ಯೋಗ ಸಂಬಂಧಿತವಾದ ಬೇಡಿಕೆಗಳು ಈಡೇರುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಂಗಳನ ಅಪರೂಪವಾದ ಆಶೀರ್ವಾದವನ್ನು ಬಳಸ್ಕೊಳ್ಳಿ ಮೀನರಾಶಿಯವರು. ಶನಿ ಮಹಾತ್ಮರು ನಿಮಗೆ ವಿರುದ್ಧವಾಗಿರ್ತಾರೆ. ಜೊತೆಗೆ ರಾಹುವಿನ ಬೆಂಬಲ ಸಹ ನಿಮಗೆ ಇರೋದಿಲ್ಲ. ಸೂರ್ಯ ಭಗವಂತನ ಸಹ ಈಗ ಬೆಂಬಲ ಇರೋದಿಲ್ಲ. ಅಥವಾ ಬುಧನ ಬೆಂಬಲ ಸಹ ನಿಮಗೆ ಈಗ ಸದ್ಯದಲ್ಲಿ ಇರೋದಿಲ್ಲ. ಮಂಗಳನ ವಿರುದ್ಧವಾಗಿರೋ ಕಾರಣ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಈಗ ಚಂದ್ರ ಅನುಗ್ರಹದಿಂದ, ಶುಕ್ರ ಅನುಗ್ರಹದಿಂದ, ಮಂಗಳನ ಅನುಗ್ರಹದಿಂದ ಪಡೆಯಬಹುದಾಗಿದೆ. ಎಲ್ಲ ಮೀನರಾಶಿಯವರು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ಒಂದು ತ್ರಿಗ್ರಹಗಳ ಕೃಪೆಯಿಂದ ಶುಭದಾಯಕ ಫಲಿತಾಂಶಗಳು ಆಗಲಿ. ಒಟ್ಟಿನಲ್ಲಿ ಈ 12 ರಾಶಿಗಳ ಈ ವಾರದ ಒಂದು ವಾರ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಚಂದ್ರನ ಗೋಚಾರವನ್ನು ಪ್ರಧಾನವಾಗಿ ಇಟ್ಕೊಂಡು ನಿಮಗೆ ಇರತಕ್ಕಂಥ ಇತರ 9 ಗ್ರಹಗಳಲ್ಲಿ 8 ಗ್ರಹಗಳ ಒಂದು ಫಲಿತಾಂಶವನ್ನು ಸೇರಿಸಿ ವಿಶೇಷವಾದ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ತಮಗೆಲ್ಲರಿಗೂ ಈ ವಾರದಲ್ಲಿ ಆಯುರ್ವರ್ಗ, ಸುಖ, ಶಾಂತಿಗಳು, ಸಮೃದ್ಧಿಗಳು, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆಯೂ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.